ಓಕೆ 2025 ನಡೆದಂತ SSC GD ಈಗಾಗಲೇ ನಾವು ರೀಸನಿಂಗ್ ಕ್ವಶನ್ ಪೇಪರ್ ಅನ್ನ ಬಿಡಿಸಿದ್ದೇವೆ. ಇವಾಗ ನಾವು ಸಾಲ್ವ್ ಮಾಡ್ತಾ ಇರೋದು GK ಮತ್ತು ಮ್ಯಾಥ್ಸ್ ಕ್ವಶನ್ ಪೇಪರ್ ಆಗಿರ್ತದ. ಇದರೊಳಗಡೆ ಆದಷ್ಟು ನಿಮ್ಗ ಯಾವ ಕ್ವಶನ್ ಕೇಳಿದಾರಲ್ಲ ಅದರದೊಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ಇರ್ತದ. ಅದರದ ನಿಮ್ಗ ಮುಂದೆ ಯಾವುದೇ ಎಕ್ಸಾಮ್ ಒಳಗಡೆ ಬರುವಂತದ್ದನ್ನ ಇರ್ತದ. ಯಾಕಂತಂದ್ರ ನಮಗ ಕ್ವಶನ್ ಪೇಪರ್ ಪ್ಯಾಟರ್ನ್ ರಿಪೀಟ್ ಆಗ್ತೈತಿ. ಪ್ಯಾಟರ್ನ್ ನಾವು ಬಹಳಷ್ಟು ಇಂಪಾರ್ಟೆಂಟ್ ರೀ. ನಮ್ಗ ಆ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರದ ಮೇನ್ ಉದ್ದೇಶ ಆಗಿರ್ತದ. ಅಂಡ್ ಅದಕ್ಕಾಗಿ ಇದೇನು ಕ್ವಶನ್ ಪೇಪರ್ ಐತಲ್ಲ ಆದಷ್ಟು ಪಾಯಿಂಟ್ಗಳನ್ನ ನಾವು ಎಕ್ಸ್ಟ್ರಾ ಪಾಯಿಂಟ್ಗಳನ್ನ ತಗೊಳ್ತಾ ಹೋಗೋಣ. ಅದ್ರ ಜೊತೆಗೆ ನಾವು ಯಾವ್ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡ್ಬೇಕು ಅಥವಾ ಯಾವ್ಯಾವ್ದು ಒಂದು ಕಂಟೆಂಟ್ ಮೇಲೆ ನಾವು ಫೋಕಸ್ ಮಾಡಬೇಕು ಅಥವಾ ಫಿಕ್ಸ್ಡ್ ಟಾಪಿಕ್ಗಳು ನಾವು ಯಾವ್ದು ಪರ್ಫೆಕ್ಟ್ ಆಗ್ಬೇಕಾದದ್ದು ಅನ್ನುವಂಥದ್ದು ಅಥವಾ ಯಾವ ರೀತಿ ಕ್ವಶನ್ ಪಾಯಿಂಟ್ಗಳನ್ನ ನಾವು ಮೆನ್ಷನ್ ಮಾಡ್ತಾನೆ ಅದ್ರೊಳಗಡೆ ನೋಡ್ಬೇಕು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದು 2025 ಫೆಬ್ರವರಿ 4 ಕ್ವಶನ್ ಪೇಪರ್ ಆಗಿರ್ತದ. ಅಂಡ್ ಇಲ್ಲಿ ಫಸ್ಟ್ ಕ್ವಶನ್ ಒಂದು ಸ್ಕೀಮ್ಗಳ ಬಗ್ಗೆ ಕೇಳಿದಾರ, ಅಂದ್ರೆ ಯೋಜನೆಗಳ ಬಗ್ಗೆ. ಪ್ರಧಾನ ಮಂತ್ರಿ ರೋಜ್ಗಾರ್ ಪ್ರೋತ್ಸಾಹನ್ ಯೋಜನಾ ಅಂತ ಹೇಳಿದ ಇದು ಒಂದು ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಒಳಗಡೆ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನುವಂತ ಒಂದು ಇದ್ರೊಳಗಡೆ ಸ್ಕೀಮ್ ಅಂಡರ್ದೊಳಗಡೆ 2016 ಈ ಒಂದು ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನ ಮಂತ್ರಿ ರೋಜ್ಗಾರ್ ಪ್ರೋತ್ಸಾಹನ್ ಯೋಜನಾ ಅಂತ ಹೇಳಿದ PMRPY ಅಂತ ಹೇಳಿದ ನಿಮ್ಗ ಶಾರ್ಟ್ಕಟ್ ಕೊಟ್ಟ. ಈ ಶಾರ್ಟ್ಕಟ್ ದಿಂದ ಇದನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತಂದನು ಕೂಡ ನಿಮ್ಗ ಕೇಳ್ಬಹುದು. ಈ ರೀತಿ ಕ್ವಶನ್ ಅನ್ನ ಯೋಜನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಗಳಾಗಿರ್ತಾವ. PMEGP ಆಗಿರ್ಬೋದು, ಅದರ್ ಯೋಜನೆಗಳು ಏನೇನು ಬರ್ತಾವಲ್ಲ ಅವೆಲ್ಲಾನು ಕೂಡ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ಎಲ್ಲಾ ಯೋಜನೆಗಳ ಒಂದು ಪಟ್ಟಿ ನಮಗ ಗೊತ್ತಿರ್ಬೇಕಾಗ್ತದ. ಅಂಡ್ ನೆಕ್ಸ್ಟ್ ಕ್ವಶನ್, where were the first Asian Games held in India? ಫಸ್ಟ್ ಏಷ್ಯನ್ ಗೇಮ್ಸ್ ಭಾರತದೊಳಗಡೆ ಯಾವಾಗ ನಡೆಸ್ತಾರ ಅಂತೇಳಿಂದ ಕೇಳಿದಾರ ಕ್ವಶನ್. ಅದರೊಳಗಡೆ ಫಸ್ಟ್ ಏಷ್ಯನ್ ಗೇಮ್ಸ್ ಅಥವಾ ಫಸ್ಟ್ ಏಷ್ಯನ್ ಗೇಮ್ಸ್ ಸ್ಟಾರ್ಟ್ ಆಗಿರುವಂತದ್ದು 1951 1951 ಫಸ್ಟ್ ಏಷ್ಯನ್ ಗೇಮ್ಸ್ ಸ್ಟಾರ್ಟ್ ಆಗ್ತದ. ಇದಕ್ಕ ಮೂಲ ಕಾರಣ ಏನಂತಂದ್ರೆ ಏನು ವರ್ಲ್ಡ್ ವಾರ್ ನಡೆದಿತ್ತಲ್ಲ ಅಥವಾ ಎರಡನೇ ಜಾಗತಿಕ ಮಹಾಯುದ್ಧ ಅಂತ ನಾವು ಕರಿತೇವೆ ವರ್ಲ್ಡ್ ವಾರ್. ಆ ವರ್ಲ್ಡ್ ವಾರ್ ನಡೆದಾಗ ಏನ ದೇಶಗಳ ಮಧ್ಯೆ ಏನ ವಿರೋಧತ್ವ ಏನ ಇತ್ತಲ್ಲ ಅದನ್ನೊಂದು ಶಾಂತಿಯ ಒಂದು ಸಂಕೇತವಾಗಿ ಈ ಒಂದು ಏಷ್ಯನ್ ಗೇಮ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರ. ಫಸ್ಟ್ ಗೆ ಇನಿಷಿಯಲಿ ಏಷ್ಯನ್ ಗೇಮ್ಸ್ ಫೆಡರೇಷನ್ AGF ಅನ್ನುವಂತ ಒಂದು ಸಂಸ್ಥೆ ಇದನ್ನ ನಡೆಸಕ ಪ್ರಾರಂಭ ಮಾಡ್ತೈತಿ. ಅದಾದ ನಂತರ 1978 ಏಷ್ಯನ್ ಒಲಿಂಪಿಕ್ ಕೌನ್ಸಿಲ್ AOC ಅನ್ನುವಂತ ಒಂದು ಆರ್ಗನೈಸೇಷನ್ ಈ ಒಂದು ಏಷ್ಯನ್ ಗೇಮ್ಸ್ ಅನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತದ. ಅಂಡ್ ಇನಿಷಿಯಲಿ ಆ ಒಂದು ಟೈಮ್ ದೊಳಗಡೆ 1951 ಏನು ಫಸ್ಟ್ ನ್ಯೂ ಡೆಲ್ಲಿ ಒಳಗಡೆ ನಡೀತೈತಿಲ್ಲ ಅವಾಗ ಓನ್ಲಿ 11 ಕಂಟ್ರೀಸ್ ಇಲ್ಲಿ ಭಾಗವಹಿಸ್ತವ. ಓನ್ಲಿ 11 ಕಂಟ್ರೀಸ್. ಓಕೆ, ಮೇನ್ ಪಾಯಿಂಟ್ ಇಲ್ಲಿ ಏಷ್ಯಾದ ಕಂಟ್ರಿಗಳು ಇಲ್ಲಿ ಭಾಗ ತಗೊಳ್ತಾವ. ಅಂಡ್ ಅದಕ್ಕೂ ಒಂದು ನಿಮ್ಗ ಟೋಟಲ್ ಏಷ್ಯಾದೊಳಗಡೆ ಎಷ್ಟು ಕಂಟ್ರೀಸ್ ಅದಾವ ಅಂತಂದು ಗೊತ್ತಿರ್ಬೇಕು. ಏಷ್ಯನ್ ಕಾಂಟಿನೆಂಟ್ ಏನೈತಲ್ಲ, ಏಷ್ಯಾ ಖಂಡ ಏನೈತಲ್ಲ ಇದ್ರೊಳಗಡೆ ಎಷ್ಟು ಕಂಟ್ರೀಸ್ ಅದಾವ ಅಂತಂದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಅಂಡ್ ಇಲ್ಲಿ 48 ಆರ್ಗನೈಸ್ಡ್ ಕಂಟ್ರೀಸ್ ಅಂತೇಳಿ ನಾವು ಕರಿತೇವೆ. 48 ಆರ್ಗನೈಸ್ಡ್ ಕಂಟ್ರೀಸ್. ಅಂಡ್ ಇನ್ 2 ಕಂಟ್ರೀಸ್ ಅದಾವ, ಅವು 2 ಯಾವ ನೋಡ್ರಿ. ಅಂಡ್ ಅದು ಒಂದು ಚೈನಾ ಭಾಗ ಅಂತ ಕನ್ಸಿಡರ್ ಮಾಡ್ತಾರ, ಇನ್ನೊಂದು ರಷ್ಯಾ ಭಾಗ ಅಂತ ಕನ್ಸಿಡರ್ ಮಾಡ್ತಾರ. ಅಂಡ್ ಅವುಗಳನ್ನ ನೋಡ್ರಿ, ಪಾಯಿಂಟ್ ಔಟ್ ಮಾಡ್ಕೊಡ್ರಿ. ಒಂದು ಪಾಲೆಸ್ತೀನ್ ಅದ, ಇನ್ನೊಂದು ಕಂಟ್ರಿ ಯಾವ್ದು ನೋಡ್ರಿ, ಆಮೇಲೆ ಹೇಳ್ರಿ. ಅಂಡ್ ನೆಕ್ಸ್ಟ್ ಇಲ್ಲಿ ನಮ್ಗ ಅದರ್ ಓಕೆ
ಖಂಡದೊಳಗಡೆ ಅಥವಾ ನಮ್ದು ಏನ್ ಕಾಂಟಿನೆಂಟ್ ಒಳಗಡೆ ಇರುವಂತಹ ಕಂಟ್ರೀಸ್ ಅನ್ನು ಕೂಡ ಗೊತ್ತಿರ್ಬೇಕು ನಿಮ್ಗೆ. ಹೈಯೆಸ್ಟ್ ಕಂಟ್ರೀಸ್ ಹೊಂದಿರುವಂತಹ ಒಂದು ಕಾಂಟಿನೆಂಟ್ ಯಾವುದು? ಆಫ್ರಿಕಾದೊಳಗಡೆ 54 ಕಂಟ್ರೀಸ್ ಅದಾವ. 54 ಕಂಟ್ರೀಸ್ ಅದಾವ. ಅಂಡ್ ಅದಾದ ನಂತರ ಮತ್ತೆ ಯಾವ ಕಾಂಟಿನೆಂಟ್ಸ್ ಬರ್ತಾವ? ಏಷ್ಯಾ ಆಯ್ತು, ಆಫ್ರಿಕಾ ಆಯ್ತು, ಅಂಡ್ ನಂತರ ಆಸ್ಟ್ರೇಲಿಯಾದೊಳಗಡೆ ಎಷ್ಟು ಬರ್ತಾವ? ಆಸ್ಟ್ರೇಲಿಯಾದೊಳಗಡೆ 14 ಕಂಟ್ರೀಸ್ ಬರ್ತಾವ. ಅಂಡ್ ಅದಾದ ನಂತರ ನಾರ್ತ್ ಅಮೇರಿಕಾದೊಳಗಡೆ ಎಷ್ಟು? 12 ಕಂಟ್ರೀಸ್ ಬರ್ತಾವ. ಸಾರಿ, 23. ಸೌತ್ ಅಮೇರಿಕಾದೊಳಗಡೆ 12 ಕಂಟ್ರೀಸ್ ಬರ್ತಾವ. ಅಂಡ್ ಉಳಿದಿದ್ದ ಕಾಂಟಿನೆಂಟ್ ಯಾವ್ದು? ಒಂದಿಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಯಾವುದೇ ದೇಶ ಇಲ್ಲದೆ ಇರುವಂತಹ ಕಾಂಟಿನೆಂಟ್ ಯಾವುದು? ಯಾವುದೇ ದೇಶ ಇಲ್ಲದೆ ಇರುವಂತಹ ಕಾಂಟಿನೆಂಟ್ ಯಾವುದು? ಅಂಟಾರ್ಕ್ಟಿಕಾ. 0 ಕಂಟ್ರೀಸ್ ಇರುವಂತದ್ದು. ಅಂಡ್ ಇಲ್ಲಿ ಇನ್ನ ಒಂದು ಕಾಂಟಿನೆಂಟ್ ಯಾವ್ದು ಬರ್ತದ? ಇನ್ನೊಂದು ಕಾಂಟಿನೆಂಟ್, ಅದು ಮೇನ್ ಇಂಪಾರ್ಟೆಂಟ್ ಕಾಂಟಿನೆಂಟ್ ಆಗಿದೆ, ಯುರೋಪ್ ಬರ್ತದ. ಯುರೋಪ್ದೊಳಗಡೆ 44 ಕಂಟ್ರೀಸ್ ಇರುವಂತದ್ದು. 44 ಕಂಟ್ರೀಸ್. ಏಷ್ಯಾ 48, ಆಫ್ರಿಕಾ 54, ಆಸ್ಟ್ರೇಲಿಯಾ ಅಂಡ್ 14, ನಾರ್ತ್ ಅಮೆರಿಕಾ 23, ಸೌತ್ ಅಮೆರಿಕಾ 12, ನೆಕ್ಸ್ಟ್ ಅಂಟಾರ್ಕ್ಟಿಕಾ 0, ಯುರೋಪ್ ನಮ್ಗ 44 ಇಲ್ಲಿ ಕಂಟ್ರೀಸ್ ಅದಾವ. ಅಂಡ್ ಇನಿಷಿಯಲಿ ನೋಡ್ರಿ, ಏಷ್ಯನ್ ಗೇಮ್ಸ್ ಅನ್ನೋದು ಫಸ್ಟ್ ನ್ಯೂ ಡೆಲ್ಲಿದೊಳಗಡೆ ನಡ್ಸಕ್ ಸ್ಟಾರ್ಟ್ ಮಾಡ್ತಾರ 1951 ಒಳಗಡೆ ಆಫ್ಟರ್ ವರ್ಲ್ಡ್ ವಾರ್. ಅಂಡ್ ಇಲ್ಲೇ 11 ಕಂಟ್ರಿಗಳು ಭಾಗವಾಗಿರ್ತಾವ. ಈಗ ಸದ್ಯಕ್ಕೆ ಎಷ್ಟು ಕಂಟ್ರಿಗಳು ಇಲ್ಲಿ ಭಾಗ ಆಗತ್ತವ ಅಂತಂದ್ರೆ ಲಾಸ್ಟ್ 2023 ಒಳಗಡೆ ಚೈನಾದೊಳಗಡೆ ನಡೆದಂತಹ ಏಷ್ಯನ್ ಗೇಮ್ಸ್ ಒಳಗಡೆ 45 ಕಂಟ್ರೀಸ್ ಭಾಗ ಆಗಿತ್ತು. ಲಾಸ್ಟ್ ಏಷ್ಯನ್ ಗೇಮ್ ಎಷ್ಟರೊಳಗಡೆ ನಡೆದಿದ್ರೆ 2023 ನಡೆದೈತಿ. ಲಾಸ್ಟ್ ಏಷ್ಯನ್ ಗೇಮ್ ಎಷ್ಟನೇ ಏಷ್ಯನ್ ಗೇಮ್? ಓಕೆ, ಅದು ಪಾಯಿಂಟ್ ಇಂಪಾರ್ಟೆಂಟ್. ಏಷ್ಯನ್ ಗೇಮ್ಸ್ ಎಷ್ಟು ವರ್ಷಕ್ಕೊಮ್ಮೆ ನಡೀತೈತಿ ಅಂತಂದ್ರೆ 4 ವರ್ಷಕ್ಕೆ ಒಮ್ಮೆ ನಡೀತದ ಏಷ್ಯನ್ ಗೇಮ್ಸ್. 4 years ಒನ್ಸ್ ಏಷ್ಯನ್ ಗೇಮ್ ನಡೆಯುವಂತದ್ದು. ಅಂಡ್ ಲಾಸ್ಟ್ 2023 ಒಳಗಡೆ ನಡೆದಿತ್ತಲ್ಲ, ಇದು 19th ಏಷ್ಯನ್ ಗೇಮ್ ಆಗ್ಯದ. 19th ಏಷ್ಯನ್ ಗೇಮ್. ಓಕೆ, 4 ವರ್ಷಕ್ಕೊಮ್ಮೆ ನಡೆಯುವಂತಹ ಗೇಮ್ 19th 2023 ಒಳಗಡೆ ಆಯ್ತಂದ್ರ 2026 ಒಳಗಡೆ ಅದು ಜಪಾನ್ದೊಳಗಡೆ ನಡೆಯೈತ್ರಿ. ಜಪಾನ್ದೊಳಗಡೆ ನಡೆಯೈತಿ. ಹಂಗಾಯ್ತಂದ್ರೆ ಇಲ್ಲಿ 3 ವರ್ಷ ಆಯ್ತಲ್ಲ, 4 ವರ್ಷಕ್ಕೊಮ್ಮೆ ನಡಿಬೇಕಲ್ಲ. ಆಕ್ಚುಲಿ ಇದು 2027 ಒಳಗಡೆ ನಡಿಬೇಕಾಗಿತ್ತು. 2027 ಒಳಗಡೆ ನಡಿಬೇಕಾಗಿತ್ತು. ಅದು ಕೊರೋನಾ ಕಾರಣದಿಂದ ಮುಂದೆ 2023 ಒಳಗಡೆ ನಡೆಸ್ತಾರ. ನಂತರ 20ನೇ ಏಷ್ಯನ್ ಗೇಮ್ಸ್ ಅನ್ನ ಜಪಾನ್ದೊಳಗಡೆ ನಡೆಸ್ತಾರ. ಅದು 2026. ಓಕೆ, ಆ ಪಾಯಿಂಟ್ ಗಳ ನಿಮ್ಗ ನೆನಪಿರ್ಲಿ. ಆಯ್ತಾ? ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ರಿ. ಎಷ್ಟ್ ಆಗಿದ್ದ ಅಷ್ಟು ಪಾಯಿಂಟ್ ಗಳನ್ನ ನೋಟ್ ಡೌನ್ ಮಾಡ್ತಾ ಬರ್ರಿ. ಓಕೆ, ನೆಕ್ಸ್ಟ್ ಇದು ಅಪಾಯಿಂಟ್ಮೆಂಟ್ ನೋಡ್ರಿ. 2024 ಒಳಗಡೆ ಇನ್ ಆಗಸ್ಟ್ 2024 who bid farewell to the Supreme Court became the first woman Chief Justice of the High Court for the state of Telangana and was the 9th woman to be elevated to the Supreme Court of India. Supreme Court of India ದೊಳಗಡೆ and Chief Justice ದೊಳಗಡೆ first woman Chief Justice ಯಾವ ಹೈಕೋರ್ಟ್ ಅಂತಂದ್ರೆ
ತೆಲಂಗಾಣ ಹೈಕೋರ್ಟ್ಗೆ ಯಾರ ಆಯ್ಕೆ ಆಗ್ತಾರು ಅಂತೇಳಿ ಕ್ವಶನ್ ಅದು ಹಿಮಾ ಕೋಹ್ಲಿ ಅವರು. ಅಂಡ್ ನಂತರ ಸುಪ್ರೀಂ ಕೋರ್ಟ್ಗೆ ಆಯ್ಕೆಯಾದ 9ನೇ ಮಹಿಳೆ ಕೂಡ ಹಿಮಾ ಕೋಹ್ಲಿ ಅವರಾಗಿರ್ತಾರ. ಓಕೆ, ಸುಪ್ರೀಂ ಕೋರ್ಟ್ಗೆ ಆಯ್ಕೆ ಆದಂತ 9ನೇ ಮಹಿಳೆ. ಅಂಡ್ ನಂತರ ಆಸ್ ಅ ಚೀಫ್ ಜಸ್ಟಿಸ್ ಫಸ್ಟ್ ವುಮನ್. ಓಕೆ, ಅಂಡ್ ಫಸ್ಟ್ ವುಮನ್ ಆಗಿರ್ಲಿ ಪಾಯಿಂಟ್ಗಳು ಬರ್ತಾವ. ಓಕೆ, ನಮ್ಗ ಇಲ್ಲಿ 2 ಪಾಯಿಂಟ್ ಇಂಪಾರ್ಟೆಂಟ್ ರೀ. ಈ ಒಂದು ಕ್ವಶನ್ ದಿಂದ ನಾವು ಇಲ್ಲಿ 2 ಪಾಯಿಂಟ್ ಗಳನ್ನ ಪ್ರಿಪರೇಷನ್ ಆಗ್ಬೇಕಾಗ್ತೈತಿ. ಯಾವ್ಯಾವ ಪ್ರಿಪರೇಷನ್ ಅಂತಂದ್ರೆ ನಮ್ಮ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಯಾವ್ಯಾವ ಆಗಿದಾವ, ರೀಸೆಂಟ್ ಅಪಾಯಿಂಟ್ಮೆಂಟ್ಸ್. ಈ ಪಾಯಿಂಟ್ ನಾವು ಕರೆಂಟ್ ಅಫೇರ್ಸ್ ಒಳಗಡೆ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಗಳನ್ನ, ರೀಸೆಂಟ್ ಅಂತಂದ್ರೆ ಎಷ್ಟು 2 ಇಯರ್ಸ್ ಅಪಾಯಿಂಟ್ಮೆಂಟ್ ಗಳನ್ನ ನಾವು ಕಂಪ್ಲೀಟ್ ನೋಡ್ಕೋಬೇಕು. 2 ಇಯರ್ಸ್ ಅಪಾಯಿಂಟ್ಮೆಂಟ್ಸ್ ಗಳು ಇಂಪಾರ್ಟೆಂಟ್. ಅಂಡ್ ನಂತರ ಇನ್ನ ಒಂದು ಪಾಯಿಂಟ್ ಇಲ್ಲಿ ಏನೈತ್ರಿ, ಫಸ್ಟ್ ವುಮನ್. ಓಕೆ, ಈ ರೀತಿ ಏನ್ ಫಸ್ಟ್ ಯಾವ್ದು ಥಿಂಗ್ ಆಗಿರ್ತೈತಿಲ್ಲ, ಈ ಫಸ್ಟ್ ಅನ್ನುವಂತ ಪಾಯಿಂಟ್ ಮೇಲೆ ಬಹಳಷ್ಟು ಪಾಯಿಂಟ್ ಗಳದಾವ, 1 ಲೈನರ್ ಕ್ವಶನ್ ಗಳದಾವ. ಆ 1 ಲೈನರ್ ಎಲ್ಲಾನು ಕೂಡ ನಾವು ಪಾಯಿಂಟ್ ಔಟ್ ಮಾಡಿಲ್ಲೇ ನೋಡ್ಕೋಬೇಕಾಗ್ತದ. ಅದ್ರೊಳಗಡೆನೂ ಕೂಡ ರೀಸೆಂಟ್ ಆಗಿ ಕರೆಂಟ್ ಅಫೇರ್ಲಿ ಏನೋ ಒಂದು ಪಾಯಿಂಟ್ ಗಳಲ್ಲಿ ಏನ್ ಮುನ್ನೆಲೆಗೆ ಬಂದಿದ್ವು ಅಂತಂದ್ರೆ ಆ ಪಾಯಿಂಟ್ ಗಳನ್ನ ನಾವು ಜಾಸ್ತಿ ನೋಡ್ಕೋಬೇಕು ಆಗ್ತದ. ನೋಡೋಣ ಮುಂದೆ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಪಾಯಿಂಟ್ ಅನ್ನು ಕೂಡ ಏಷ್ಯನ್ ಗೇಮ್ಸ್ ಬಗ್ಗೆನೇ ಕೇಳಿದಾರೆ. ಅಂಡ್ ಏಷ್ಯನ್ ಗೇಮ್ಸ್ 11th ಏಷ್ಯನ್ ಗೇಮ್ಸ್ ಬೀಜಿಂಗ್ ಯಾವ ಒಂದು ದೇಶ? ಬೀಜಿಂಗ್ ಚೈನಾ. ಓಕೆ, ಚೈನಾದ ರಾಜಧಾನಿ ಅಂತಂದು ಕರಿತೇವೆ ಬೀಜಿಂಗ್. ಅಂಡ್ 1990 ಬೀಜಿಂಗ್ ಒಳಗಡೆ ನಡೆದೈತಲ್ಲ ಯಾವ್ದು 11ನೇ ಏಷ್ಯನ್ ಗೇಮ್. ಅಂಡ್ ನೆಕ್ಸ್ಟ್ ಬರುವಂತದ್ದು ಎಷ್ಟನೇ ಏಷ್ಯನ್ ಗೇಮ್ ಅನ್ನುವಂಥದ್ದು ಕ್ಲಾರಿಟಿ ಇರ್ಬೇಕ್ರಿ. 20ನೇ ಏಷ್ಯನ್ ಗೇಮ್, 20th ಏಷ್ಯನ್ ಗೇಮ್. ಅಂಡ್ ಎಷ್ಟು ವರ್ಷಕ್ಕೊಮ್ಮೆ ಏಷ್ಯನ್ ಗೇಮ್ ನಡೀತೈತೆ ಅನ್ನೋದು ಗೊತ್ತಬೇಕು. 4 ವರ್ಷಕ್ಕೊಮ್ಮೆ ಏಷ್ಯನ್ ಗೇಮ್ ನಡೀತದ. ಲಾಸ್ಟ್ ಏಷ್ಯನ್ ಗೇಮ್ ಎಷ್ಟಕ್ ನಡೆದದ? 2023 ಒಳಗೆ ನಡೆದೈತ್ರಿ. ಎಲ್ಲಿ ನಡೆದೈತಿ ಅಂತಂದ್ರೆ ಲಾಸ್ಟ್ ಇದು ಕೂಡ ಚೈನಾದೊಳಗಡೆ ನಡೆದದ. ಓಕೆ, 2023. ಅಂಡ್ ಇಲ್ಲೇ ಒಂದ್ ಏನ್ ಎಕ್ಸ್ಟ್ರಾ ಆಡ್ ಏನಾಗೈತಿ ಅಂತ ಹೇಳಿದ ಕೇಳ್ತಾರ, ಕಬಡ್ಡಿ ಅನ್ನುವಂತ ಒಂದು ಸ್ಪೋರ್ಟ್ಸ್ ಇನ್ಕ್ಲೂಡ್ ಮಾಡ್ತಾರ ಏಷ್ಯನ್ ಗೇಮ್ಸ್ ಒಳಗಡೆ. ಏಷ್ಯನ್ ಗೇಮ್ಸ್ ಒಳಗಡೆ ಕಬಡ್ಡಿಯನ್ನ 11th ಏಷ್ಯನ್ ಗೇಮ್ ಒಳಗಡೆ ಇನ್ಕ್ಲೂಡ್ ಮಾಡ್ತಾರ. ನೆಕ್ಸ್ಟ್ ಪಾಯಿಂಟ್, ವಿಚ್ ಆಫ್ ದಿ 2 wettest places on earth that receive more than 1080 centimeter of rainfall in a year? ಓಕೆ, ಇಲ್ಲಿ ನಮ್ಗ 1 ಲೈನರ್ ಕ್ವಶನ್ ಒಳಗಡೆ ಬರುವಂತದ್ದು ಚಿರಾಪುಂಜಿ ಮತ್ತು ಮೌಸಿನ್ ರಾಮ್ ಅನ್ನುವಂತ ಒಂದು 2 ಪ್ಲೇಸ್ ಗಳ, ಇವುಗಳ ವೆಟೆಸ್ಟ್ ಲ್ಯಾಂಡ್ ಅಂತಂದು ಕರಿತೀವಿ. 1080 ಸೆಂಟಿಮೀಟರ್ ಕಿಂತ ಜಾಸ್ತಿ ಮಳೆಯನ್ನ ಇಲ್ಲಿ ಇವು ಪಡಿತಾವ. ಅಂಡ್ ನೆಕ್ಸ್ಟ್ ಕೆಲವೊಂದಿಷ್ಟು ನಮ್ಗ ಆಸ್ ಪರ್ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಆಫ್ ಇಂಡಿಯಾ ಕೆಲವೊಂದಿಷ್ಟು ಇಂಡೆಕ್ಸ್ ಗಳ ರಿಲೀಸ್ ಆಗ್ತಾವ. ಆ ಇಂಡೆಕ್ಸ್ ಗಳ ಬಗ್ಗೆ ನಮಗ್ ಗೊತ್ತಿರ್ಬೇಕ್ರಿ. ಆ ಇಂಡೆಕ್ಸ್ ಒಳಗಡೆ ಪವರ್ಟಿ ಇಂಡೆಕ್ಸ್ ಅಂತಂದು ಕೊಟ್ಟಾರ, ಅದ್ರ ಮೇಲಿಂದ ಕ್ವಶನ್ ಐತಿದ. ಆ ಪವರ್ಟಿ ಇಂಡೆಕ್ಸ್ ಒಳಗಡೆ 2023 ಪ್ರೋಗ್ರೆಸ್ ರಿವ್ಯೂ, ವಿಚ್ ಆಫ್ ದಿ ಫಾಲೋಯಿಂಗ್ ಯೂನಿಯನ್ ಟೆರಿಟರಿ ಇರಬೇಕು ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಮಲ್ಟಿ ಡೈಮೆನ್ಷನಲಿ ಪೂವರ್. ಓಕೆ, ಮಲ್ಟಿ ಡೈಮೆನ್ಷನಲಿ ಒಂದೇ ಡೈಮೆನ್ಷನಲಿ ನೋಡುವಂಗಿಲ್ಲ. ಅಂಡ್ ಅದು ಗ್ರೋತ್ ರೇಟ್ ಅಥವಾ ಅಲ್ಲಿರುವಂತಹ ಸೌಕರ್ಯಗಳ ಬಗ್ಗೆ ಎಲ್ಲಾನು ಕೂಡ ಸರ್ಚ್ ಮಾಡಿದ ನಂತರ ಮಲ್ಟಿ ಡೈಮೆನ್ಷನ್ ಒಳಗಡೆ ಅತಿ ಪೂವರ್ ಆಗಿರುವಂತ ಒಂದು ಯೂನಿಯನ್ ಟೆರಿಟರಿ ಯಾವುದು? ಯೂನಿಯನ್ ಟೆರಿಟರಿ. ಓಕೆ, ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದ್ರೆ ದಾದ್ರಾ ಮತ್ತು ನಗರ್ ಹವೇಲಿ, ದಿಯು ಮತ್ತು ದಮನ್. ಓಕೆ, ದಿಯು ಮತ್ತು ದಮನ್ ಮತ್ತು ದಾದ್ರಾ ಮತ್ತು ನಗರ್ ಹವೇಲಿ ಎಲ್ಲಿ ಬರ್ತಾವ ಅನ್ನೋದು ನಿಮ್ಗ ಕ್ಲಾರಿಟಿ ಇರ್ಲಿ. ಅಂಡ್ ಈ ಭಾಗದೊಳಗಡೆ ದಾದ್ರಾ ಮತ್ತು ನಗರ್ ಹವೇಲಿ ಅಂಡ್ ದಿಯು ಮತ್ತು ದಮನ್ ಕಂಡು ಬರುವಂತದ್ದು ಭಾರತದ ಯಾವ ಭಾಗದೊಳಗಡೆ? ಓಕೆ, ಗುಜರಾತ್ ಮತ್ತು ಮಹಾರಾಷ್ಟ್ರದ ಏನ್ ಇಲ್ಲಿ ಬಾರ್ಡರ್ ಐತಲ್ಲ ಇಲ್ಲಿ ಕಂಡು ಬರುವಂತದ್ದು ದಾದ್ರಾ ಮತ್ತು ನಗರ್ ಹವೇಲಿ, ದಿಯು ಮತ್ತು ದಮನ್. ಓಕೆ,
ಅಂಡ್ ಪಾಂಡಿಚೇರಿ ಎಲ್ಲಿ ಕಂಡು ಬರ್ತದ ಅನ್ನೋದು ಗೊತ್ತಿರ್ಲಿ. ಪಾಂಡಿಚೇರಿ ಯಾವ ಭಾಗದೊಳಗಡೆ ಕಂಡು ಬರ್ತದ? ತಮಿಳುನಾಡು ಭಾಗದೊಳಗಡೆ ಕಂಡು ಬರ್ತದ. ಓಕೆ, ದೆಹಲಿ ಮತ್ತು ಚಂಡೀಗಢ. ಅಂಡ್ ನೆಕ್ಸ್ಟ್ ಈ ಕ್ವಶನ್ 2024 ಒಂದು ಬಿಲ್ ಪಾಸ್ ಆಗ್ತದ. ಈ ಬಿಲ್ ಪ್ರಕಾರ ಏನು ಎಕ್ಸಾಮ್ದೊಳಗಡೆ ಅಥವಾ ಪಬ್ಲಿಕ್ ಎಕ್ಸಾಮ್ ಏನ್ ನಡೀತಾವಲ್ಲ, ಸಾರ್ವಜನಿಕವಾಗಿ ಒಂದು ಏನ್ ಎಕ್ಸಾಮ್ ನಡೀತಾವಲ್ಲ, ಆ ಎಕ್ಸಾಮ್ದೊಳಗಡೆ ಏನಾದ್ರೂ ಅನ್ಫೇರ್ ಪ್ರಾಕ್ಟೀಸಸ್, ಏನಾದ್ರೂ ಚೀಟಿಂಗ್ ಮಾಡುವಂತ ಒಂದು ಪ್ರಾಕ್ಟೀಸಸ್ ಕಂಡು ಬಂದು ಅಂತಂದ್ರೆ ಎಷ್ಟರವರೆಗೆ ಅವರಿಗೆ ದಂಡವನ್ನ ವಿಧಿಸಬಹುದು ಅಂತಂದ್ರೆ 10 ಲಕ್ಷದವರೆಗೆ ದಂಡವನ್ನ ವಿಧಿಸಬಹುದು ಅಂತ ಹೇಳಿದ ಪಾಯಿಂಟ್ ಅದ. ಅಂಡ್ ನೆಕ್ಸ್ಟ್ ಪಾಯಿಂಟ್, ಆರ್ಟಿಕಲ್ ಬಗ್ಗೆ ನಮ್ಗ ಗೊತ್ತಿರ್ಲಿ. ವಿಚ್ ಆರ್ಟಿಕಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡೀಲ್ಸ್ ವಿತ್ ದಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್? UPSC ಬಗ್ಗೆ ಯಾವ ಆರ್ಟಿಕಲ್ಗಳು ನಮ್ಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾವು ಅಂತಂದ್ರೆ 315 ಮತ್ತು 323ನೇ ಆರ್ಟಿಕಲ್ಗಳು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾವ. ನೆಕ್ಸ್ಟ್ ಪಾಯಿಂಟ್, ಇದು ಈಸಿ ಇರುವಂತಹ ಕ್ವಶನ್ ಅದ. ಏನು ಹಸಿರು ಕ್ರಾಂತಿ ಯಾವ ಒಂದು ಸೆಕ್ಟರ್ಗೆ ಒಂದು ಸಂಬಂಧಪಟ್ಟಿದ್ದೈತಿ ಅಂತಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್, ಎಲ್ಲರಿಗೂ ಗೊತ್ತಿರುವಂತಹ ಒಂದು ಆನ್ಸರ್ ಆಗಿರ್ತದ. ನೆಕ್ಸ್ಟ್ ಒಂದು ಮಮಲಾಪುರಂ ಡ್ಯಾನ್ಸ್ ಫೆಸ್ಟಿವಲ್ ಅಂತ ನಡೀತದ, ಆನ್ಯುವಲ್ಲಿ ನಡೆಯುವಂತದ್ದು. ಅಂಡ್ ಮಮಲಾಪುರಂ ಅನ್ನುವಂಥದ್ದು ರೀಸೆಂಟ್ ಆಗಿ ಅಂದ್ರೆ ಒಂದು 2 ವರ್ಷಗಳ ಹಿಂದೆ ಇದು ಬಹಳಷ್ಟು ಒಂದು ಕರೆಂಟ್ ನ್ಯೂಸ್ ಬಂದಿರುವಂತದ್ದು. ಅಂಡ್ ಅದು ಯಾಕನ್ನೋದು ನೋಡ್ರೆ, ವಿಚ್ ಇನ್ಕ್ಲೂಡ್ಸ್ ಪರ್ಫಾರ್ಮೆನ್ಸ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸಸ್ ಭರತನಾಟ್ಯಂ. ಓಕೆ, ಇದು ಭರತನಾಟ್ಯಂ ಅನ್ನ ಮೆನ್ಷನ್ ಮಾಡ್ತದ. ಕುಚಿಪುಡಿ, ಕಥಕ್, ಮೊಹಿನಿಯಟ್ಟಂ, ಒಡಿಸ್ಸಿ ಅಂಡ್ ಕಥಕಲಿ ಈಸ್ ಆರ್ಗನೈಸ್ಡ್ ಇನ್. ಓಕೆ, ಇಲ್ಲಿ ಏನು ಮಮಲಾಪುರಂ ಡ್ಯಾನ್ಸ್ ಫೆಸ್ಟಿವಲ್ ಐತಿಲ್ಲ, ಇದ್ರೊಳಗಡೆ ನಮ್ ಎಲ್ಲಾ ಕ್ಲಾಸಿಕಲ್ ಡ್ಯಾನ್ಸ್ ಗಳನ್ನ ಆರ್ಗನೈಸ್ ಮಾಡ್ತಾರ. ಇದು ಯಾವ ರಾಜ್ಯದೊಳಗಡೆ ಐತಿ ಅಂತಂದ್ರೆ, ಓಕೆ, ಮಮಲಾಪುರಂ ಸಮಿಟ್ ಅಂತ ಒಂದು ನಡೆದಿರ್ತೈತಿ. ಆ ಮಮಲಾಪುರಂ ಸಮಿಟ್ ಒಳಗಡೆ ಯಾರು ಗೆಸ್ಟ್ ಆಗಿ ಬಂದಿದ್ರು ನೋಡ್ರಿ, ಅದೇ ಹೇಳಿದ್ರೆ ಕರೆಂಟ್ ಅಫೇರ್ಸ್, ಅದು ತಮಿಳುನಾಡದೊಳಗಡೆ ಅದ. ಓಕೆ, ತಮಿಳುನಾಡದೊಳಗಡೆ. ಅಂಡ್ ನೆಕ್ಸ್ಟ್, ಮಮಲಾಪುರಂ ಅನ್ನೋದು ಯಾಕಷ್ಟು ಫೇಮಸ್ ಐತಿ ಅಂತಂದ್ರೆ, ಇದ ಮೊದಲಿಂದನೂ ಕೂಡ ಬಹಳಷ್ಟು ಹಿಸ್ಟ್ರಿ ಈ ಮಮಲಾಪುರಂ ಸಂಬಂಧಪಟ್ಟಂತ ಪಾಯಿಂಟ್ಸ್ ಗಳು ಅದಾವ. ಆದ್ರಿಂದ ಇದಕ್ಕೆ ಸಂಬಂಧಪಟ್ಟಂತದ್ದು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ಳಿ. ಕ್ಲಾಸಿಕಲ್ ಡ್ಯಾನ್ಸ್ ರಿಲೇಟೆಡ್ ಯಾವುದೇ ಕ್ವಶನ್ ಗಳ ಇದ್ದೇ ಇರ್ತಾವ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ನೋಡೋಣ, ಗ್ರೋತ್ ರಿಲೇಟೆಡ್ ಅದ. ಅಂಡ್ ಲಕ್ಷ್ಮಿ ವಿಶ್ವನಾಥನ್ who won the prestigious Natya Kalanidhi Award from the Music Academy was famous for which dance form ಅಂತಂದ್ರೆ ಅವರು ಭರತನಾಟ್ಯಂಗೆ ಸಂಬಂಧಪಟ್ಟವ್ರು ಆಗಿರ್ತಾರ. ಅಂಡ್ ಭರತನಾಟ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಂತಂದ್ರೆ, ಭರತನಾಟ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ್ದು? ಕಥಕ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು? ಕಥಕ್ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತದ್ದಾಗಿರ್ತದ. ಒಡಿಸ್ಸಿ ಅನ್ನುವಂಥದ್ದು ಒಡಿಸ್ಸಾಗೆ ಸಂಬಂಧಪಟ್ಟಿದ್ದಾಗಿರ್ತದ. ಅಂಡ್ ಕುಚಿಪುಡಿ ಅನ್ನುವಂಥದ್ದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದ. ಭರತನಾಟ್ಯಂ ತಮಿಳುನಾಡಿಗೆ ಸಂಬಂಧಪಟ್ಟಂತಾಗಿರ್ತದ. ಅಂಡ್ ಟೋಟಲ್ ಎಷ್ಟು ಕ್ಲಾಸಿಕಲ್ ಡ್ಯಾನ್ಸಸ್ ಅದಾವ? 8 ಕ್ಲಾಸಿಕಲ್ ಡ್ಯಾನ್ಸ್ ಅದಾವ. ಅಂಡ್ ಕ್ಲಾಸಿಕಲ್ ಡ್ಯಾನ್ಸ್ ಒಳಗಡೆ ಒಡಿಸ್ಸಿ ಕ್ಲಾಸಿಕಲ್ ಡ್ಯಾನ್ಸ್ ಬರ್ತೈತೇನೆ? ಇಲ್ಲ. ಒಡಿಸ್ಸಿ ಕ್ಲಾಸಿಕಲ್ ಡ್ಯಾನ್ಸ್ ಹೌದು ಏನ್ ಅಲ್ಲ? ಅದು ಕೂಡ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಹೌದು. ಇವೆಲ್ಲಾನು ಕೂಡ ಕ್ಲಾಸಿಕಲ್ ಡ್ಯಾನ್ಸಸ್ ಅನ್ನ ಅದಾವ. ಓಕೆ, ಅಂಡ್ ನೆಕ್ಸ್ಟ್